ಅಂತೂ ಇಂತೂ ಸತತ 3 ದಿನಗಳ ಪ್ರಯಾಣ ಮಾಡಿ 144 ವರ್ಷಗಳಿಗೊಮ್ಮೆ ನಡೆಯುವಂಥ ಮಹಾಕುಂಭಮೇಳದಲ್ಲಿ ಬಸಂತ ಪಂಚಮಿ 3ನೇ ತಾರೀಕಿನಂದು ಒಂದೊಳ್ಳೆ ಶಾಹಿ ಸ್ನಾನ, ಅಮೃತ ಸ್ನಾನ, ರಾಯಲ್ ಬಾತ್ ಏನು ಬೇಕಾದರೂ ಹೇಳ್ಬೋದು, ಒಂದೊಳ್ಳೆ ಅಮೃತ ಸ್ನಾನವನ್ನು ಮುಗಿಸಿ ನಿಮ್ಮ ಮುಂದೆ ಒಂದಷ್ಟು ಮಹಾಕುಂಭಮೇಳದಲ್ಲಿ ಸಾಮಾನ್ಯವಾಗಿ ನಾವು ಹೋಗೋದು ಒಂದು ಅಮೃತ ಸ್ನಾನವನ್ನು ಇಲ್ಲ ಒಂದು ಪುಣ್ಯ ಸ್ನಾನವನ್ನು ಮಾಡಲಿಕ್ಕೆ, ಹಾಗೆ ನಾಗಾ ಸಾಧುಗಳನ್ನ ನೋಡಲಿಕ್ಕೆ. ಸೊ ಹಾಗಾಗಿ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದು ಸೆಕ್ಟರ್ ನಂಬರ್ 19, 20 ಸುಮಾರು 23 ಸೆಕ್ಟರ್ ಇದ್ದರೂ ಕೂಡ ನಾನು ಅವೆರಡೇ ಸೆಕ್ಟರಲ್ಲಿ ನಾಗಾ ಸಾಧುಗಳ ಭೇಟಿ ಹಾಗೆ ನಾಗಾ ಸಾಧುಗಳ ಚಿತ್ರೀಕರಣವನ್ನು ಮಾಡಲಿಕ್ಕೆ ಅವೆರಡು ಸೆಕ್ಟರ್ಗೆ ನಾನು ಹೋದೆ. ನೀವೇನೆಲ್ಲ ನೋಡ್ತೀರಾ ತ್ರಿವೇಣಿ ಸಂಗಮ ಅಲ್ಲೇ ಹೋಗಬೇಕು, ಅದೇ ಪಾಯಿಂಟಲ್ಲೇ ಸ್ನಾನ ಮಾಡಬೇಕು, ಸೆಕ್ಟರ್ 3ರಲ್ಲೇ ಸ್ನಾನ ಮಾಡಬೇಕು ಅಂತೇನಿಲ್ಲ. ಯೋಗಿಜಿಯವರು ತ್ರಿವೇಣಿ ಸಂಗಮದ ನೀರನ್ನು ಹಲವಾರು ಕಡೆ, ಒಂದು 7-8 ಕಡೆ ಆ ನೀರನ್ನು ಬರೋ ಹಾಗೆ ಮಾಡಿದ್ದಾರೆ. ಸೊ ಹಾಗಾಗಿ ನಾವು ಎಲ್ಲೇ ಮಾಡಿದರೂ ಕೂಡ ಅದು ತ್ರಿವೇಣಿ ಸಂಗಮದ ಸ್ನಾನವೇ ಅನ್ನಿಸ್ಕೊಳ್ಳುತ್ತೆ. ಮಹಾಕುಂಭಮೇಳ ಫೆಬ್ರವರಿ 26ರವರೆಗೂ ಇದ್ದರೂ ಕೂಡ ಅದು ಭಕ್ತರಿಗೋಸ್ಕರ ಅಷ್ಟೇ. ನಾಗಾ ಸಾಧುಗಳಿಗೆ 3ನೇ ತಾರೀಕಿಗೆ ಮುಗಿದೋಯ್ತು ಮಹಾಕುಂಭಮೇಳ. ಹಾಗಾಗಿ ಅವರೆಲ್ಲ ವಾರಣಾಸಿ, ಕಾಶಿ ಕಡೆ ಹೊರಟೋಗ್ಬಿಡ್ತಾರೆ. ನೀವಿವಾಗ ಮಹಾಕುಂಭಮೇಳಕ್ಕೆ ಹೋದರೆ ಒಳ್ಳೆ ಸ್ನಾನ ಮಾಡ್ಬೋದೇ ಹೊರತು, ಪುಣ್ಯ ಸ್ನಾನ ಮುಗಿಸಿ ಬರ್ಬೋದೇ ಹೊರತು ನಿಮಗೆ ಯಾರೇ ನಾಗಾ ಸಾಧುಗಳು ಸಿಗೋದಿಲ್ಲ. ತುಂಬ ಬೆರಳೆಣಿಕೆಯಷ್ಟು ಸಿಗ್ತಾರೆ ಅಂತ ಹೇಳಲಾಗತ್ತೆ. ಮೊನ್ನೆ 29ನೇ ತಾರೀಕು ಆದಂಥ ಇನ್ಸಿಡೆಂಟಿಂದ ಏನು ಮಾಡಿದ್ದಾರೆ, ತುಂಬ ರಿಸ್ಟ್ರಿಕ್ಷನ್ಸನ್ನು ಮಾಡಿದ್ದಾರೆ. ಜನಗಳು ಓಡಾಡೋದಕ್ಕೂ ಅಷ್ಟೇ ಆ 22 ಬ್ರಿಡ್ಜ್ ಏನಿದೆ, ಒಂದು ಬ್ರಿಡ್ಜಲ್ಲಿ ಹೋದರೆ ಒಂದು ಬ್ರಿಡ್ಜಲ್ಲಿ ವಾಪಸ್ ಬರಬೇಕು. ಸೊ ಹಾಗಾಗಿ ಸುತ್ತೋದು ತುಂಬ ಇರುತ್ತೆ. ನೀವು ಬಸ್ಸಲ್ಲಿ ಹೋಗಿ, ಟ್ರೈನಲ್ಲಿ ಹೋಗಿ, ಕ್ಯಾಬಲ್ಲಿ ಹೋಗಿ, ಸ್ವಂತ ಕಾರಲ್ಲಿ ಹೋಗಿ ನೀವು ನಡಿಲೇಬೇಕಾಗಿರುವಂಥ ಕಿಲೋಮೀಟ್ರ್ ಮಿನಿಮಮ್ ರೀಚ್ ಆಗೋದಕ್ಕೆ ಒಳಗಡೆಗೆ 5ರಿಂದ 6 ಕಿಲೋಮೀಟ್ರ್ ನಡಿಲೇಬೇಕಾಗತ್ತೆ. ಈ 5ರಿಂದ 6 ಕಿಲೋಮೀಟ್ರ್ ಏನಿದೆ ಬರೀ ಒಳಗಡೆ ರೀಚ್ ಆಗೋದಕ್ಕಷ್ಟೇ, ಒಳಗಡೆ ಸುತ್ತೋದು ಸಾಕಷ್ಟಿರತ್ತೆ. ನನ್ನ ಪ್ರಕಾರ ನೀವು ಒಂದು ಸಾರಿ ಕುಂಭಮೇಳಕ್ಕೆ ಹೋದರೆ ಒಂದು ದಿವಸ ಇಲ್ಲ 10ರಿಂದ 12 ಕಿಲೋಮೀಟ್ರ್ ನಡಿಬೇಕಾಗತ್ತೆ. ಹಾಗಾಗಿ ನೀವೇನಾದರೂ ಕುಂಭಮೇಳಕ್ಕೆ ಹೋದರೆ ಹೊರಗಡೆನೆ ಸಿಗುವಂಥ ಬೋಟ್ ಹೌಸ್ಗಳಲ್ಲಿ ಹೋಗಿ ಕಾರನ್ನು ಪಾರ್ಕ್ ಮಾಡಿ, ಇಲ್ಲ ಅಲ್ಲೇ ಉಳ್ಕೊಂಡು ಅಲ್ಲಿಂದ ಬೋಟ್ಗಳ ಮುಖಾಂತರ ಬಂದು ಸ್ನಾನವನ್ನು ಮುಗಿಸಿ ವಾಪಸ್ ಬರ್ಬೋದು. ಏನಕ್ಕೆ ಅಂತ ಹೇಳಿದ್ರೆ, ನೀವು ವಿಡಿಯೋನ ಕೊನೆವರೆಗೂ ನೋಡಿದರೆ ಏನಕ್ಕೋಸ್ಕರ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅನ್ನೋದು ನಿಮ್ಗೆ ಅರ್ಥ ಆಗತ್ತೆ. ನಿಮಗೆ ಇಸ್ಕಾನ್ ಸೇರಿಸ್ದಂಗೆ ತುಂಬ ಆಶ್ರಮಗಳು ಸಿಗತ್ತೆ. ನೀವು ಹೋಗಿ ಅಲ್ಲಿ ಊಟವನ್ನು ಕೂಡ ಮಾಡ್ಬೋದು, ರೆಸ್ಟನ್ನು ಕೂಡ ಮಾಡ್ಬೋದು. ಹಾಗೆ ತುಂಬ ಜನ ಕೇಳ್ತೀರಾ ಎಷ್ಟು ದೂರ ಹೋದ್ರಿ ಅಂತ ಹೇಳಿ, ಎಷ್ಟು ಖರ್ಚಾಯಿತು ಅಂತ ಹೇಳಿ. ಸುಮಾರು 1800 ಕಿಲೋಮೀಟರ್ಗಳ ನನ್ನ ಪ್ರಯಾಣ, 3 ದಿನದ ಪ್ರಯಾಣ. ಟೋಲ್ಗೆ ಅಂತ ಹೇಳಿ 3000, ಡೀಸೆಲ್ಗೆ ಅಂತ ಹೇಳಿ ಸುಮಾರು 150 ಲೀಟರ್ಗಳ ಡೀಸೆಲನ್ನು ನನ್ನ ಗಾಡಿಗೆ ಹಾಕ್ಸಿದ್ದೀನಿ, ಅದು ಒಂದು ಸೈಡ್ಗೆ. ವಿಡಿಯೋನ ಕೊನೆವರೆಗೂ ನೋಡಿ, ಕೆಲವಾರಷ್ಟು ನೈಜ ಘಟನೆಗಳನ್ನ ಹಾಗೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ. ನಿಮಗೆ ಇನ್ನೂ ಏನಾದರೂ ಕ್ವಶನ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕೇಳಿ, ಕಾಮೆಂಟ್ ಬಾಕ್ಸಲ್ಲಿ ನಿಮಗೆ ಉತ್ತರವನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋನಲ್ಲಿ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತಾ ನಾನು ಸೆಕ್ಟರ್ 18, 19ರಲ್ಲಿ ಸುತ್ತಾಡಿದ್ದೀನಿ. ಸ್ನೇಹಿತರೆ, ಮಾಸ್ಕ್ ಏನಕ್ಕೆ ಅಂತ ಅಂದ್ಕೊಂಡ್ರೆ ಅಷ್ಟು ಧೂಳಿದೆ ಕುಂಭಮೇಳದಲ್ಲಿ. ಪ್ರಯಾಗರಾಜ್ನಲ್ಲಿದ್ದೀನಿ ನಾನು. ಬಸಂತ ಪಂಚಮಿ ನಾಳೆ 3ನೇ ತಾರೀಕು, ಇವತ್ತು 2ನೇ ತಾರೀಕಿಂದನೇ ಶುರುವಾಗಿದೆ. ಒಂದೊಳ್ಳೆ ಕುಂಭಮೇಳದಲ್ಲಿ ಅಮೃತ ಸ್ನಾನವನ್ನು ಮುಗಿಸಿದಂಥ ನಾವು ನಿಮಗೆಲ್ಲ ಒಂದಷ್ಟು ಸಣ್ಣ ಇನ್ಫಾರ್ಮೇಷನ್ಸ್ನ ಕೊಡುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ನಾನು. ಸೊ ಬನ್ನಿ ಏನೆಲ್ಲ ಇನ್ಫಾರ್ಮೇಷನ್ಸ್ ಕೊಡ್ಬೋದು ಅಂತ ಹೇಳಿ ನಾನು ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋದಲ್ಲಿ ನನ್ನ ಜೊತೆ ಜಾಯಿನ್ ಆಗಿ ನಿಮಗೆ ಕುಂಭಮೇಳದ ಪ್ರತಿಯೊಂದು ಮಾಹಿತಿಯನ್ನು ಕೊಡೋದಕ್ಕೆ ಮುಂಚೆ ತಮ್ಮೆಲ್ಲರಿಗೂ ನನ್ನ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ನೀವೇನಾದರೂ ಇದೇ ಮೊದಲನೇ ಬಾರಿಗೆ ಬಂದಿದ್ದರೆ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ನನ್ನ ಟ್ರಾವೆಲಿಂಗ್ ವಿಡಿಯೋ ಕನಕಪುರದಿಂದ ಕುಂಭಮೇಳಕ್ಕೆ ಯಾವ ರೀತಿ ಬಂದೆ, ಏನೆಲ್ಲ ಪ್ರಿಪ್ರೇಷನ್ಸ್ ಇತ್ತು ನೋಡಿ. ಟೆಂಪ್ರರಿ ಬ್ರಿಡ್ಜಸ್ ಮಾಡಿರೋವಂಥದ್ದು ಇದು ಕುಂಭಮೇಳದಲ್ಲಿ. ಸುಮಾರು 22 ಬ್ರಿಡ್ಜು. ಆ್ಯಕ್ಚುಲಿ ಇದೇನೋ ಸ್ಟಾರ್ಟಿಂಗ್ ಇದೊಂದು ಪಾಯಿಂಟಿಂಗ್ ಮಾಡಿದ್ದಾರೆ ರೋಡಿಂದ ಬರೋವಂಥದ್ದು. ಮಧ್ಯದಲ್ಲಿ ಇನ್ನೂ ಬ್ರಿಡ್ಜಸ್ ಸಾಕಷ್ಟಿದೆ, ಬನ್ನಿ ತೋರಿಸ್ತೀನಿ. ಸೆಕ್ಟರ್ ನಂಬರ್ 19ರಲ್ಲಿದ್ದೀವಿ, ಮತ್ತು ಇವಾಗ ಸೆಕ್ಟರ್ 20 ಕಡೆ ಹೋಗ್ತಾ ಇದ್ದೀವಿ. ಫ್ರೀಯಾಗಿ ಕೊಡ್ತಾವ್ರೆ, ಕರ್ದು ಕೊಡ್ತಾ ಇದ್ದ ನೋಡಿ. ಅವನು ಕರಿತಾ ಇದ್ದ ನೋಡಿ ಎಲ್ಲಾರು. ಹಾಂ, ಟೀ ಕುಡಿಯೋಕ್ಕೆ ಅಲ್ಲಿ ನೋಡಿ, ಅಲ್ಲಿ ಲಂಗರ್ ಸೇವಾ.
ಲಂಗರ್ ಸೇವಾ, ಇಲ್ಲೆಲ್ಲರಿಗೂ ಬಿಸ್ಕೆಟು ಟೀ ಎಲ್ಲರೂ ಕೊಟ್ಟು ಕಳಿಸ್ತಾ ಇದ್ದಾರೆ. ಇದೇನೋ ಕೊಡ್ತಾ ಇದ್ದಾರೆ ನೋಡಿದು, ಡೇಟ್ಸ್ ಕೊಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಫಾರಿನರು ಸೊ ಇಲ್ಲಿ ನೋಡಿ ಟೈಮ್ಸ್ನವರು ಒಂದಷ್ಟು ಜನನೆಲ್ಲ ಸಂದರ್ಶನ ಮಾಡ್ತಾ ಇದ್ದಾರೆ. ಒಬ್ಬೊಬ್ರು ಬಾಬಾದು ಒಂದೊಂದು ಡೇರಾ ಮಾಡಿ ಹಾಕೊಂಬಿಟ್ಟವ್ರೆ. ನೋಡಿ ಬರ್ತಾನೆ ಅವ್ರೆ ಜನ, ಬರ್ತಾನೆ ಅವ್ರೆ. ದೊಡ್ಡ ದೊಡ್ಡ ಡೇರೆಗಳು ಹಾಕೊಂಡಿರ್ತಕ್ಕಂಥ ಸ್ವಾಮೀಜಿಗಳು, ಬಾಬಾಗಳು ಇರ್ತಾರೆ. ಹಾಗೆ ಈ ಸಣ್ಣ ಪುಟ್ಟ ಡೇರೆಗಳನ್ನ ಹಾಕೊಂಡಿರ್ತಕ್ಕಂಥ ಬಾಬಾಗಳು ಕೂಡ ಇರ್ತಾರೆ. ನೋಡಿ ಅಲ್ಲೆಲ್ಲನೂ ಇದ್ದಾರೆ. ಹಾಗೆ ನೀವೇನು ನೋಡ್ತಾ ಇರ್ತೀರಾ, ಬೇವಿನ ಕಡ್ಡಿ ತೊಗೊಂಬಂದು ಹಲ್ಲುಜ್ಜೋದಕ್ಕೆ ಏನು ಮಾಡ್ತಾ ಇರ್ತಾರೆ, ಆ ಥರ ಮಾರೋರು ತುಂಬ ಇದ್ದಾರೆ. 10 ರೂಪಾಯಿಗೆ ಒಂದು ದಾತೂನ್ ಅಂತ ಹೇಳಿ ಕೊಡುವಂಥದ್ದು. वो कितने का? वो 10 का है क्या वो? हाँ, ಒಂದು 10 ರೂಪಾಯಿ, 10 का एक. ನೋಡಿ ಇದರಲ್ಲೆಲ್ಲನೂ ಈ ಚಿಕ್ಕ ಚಿಕ್ಕ ಡೇರಾದಲ್ಲೂ ಒಬ್ಬೊಬ್ರು ಬಾಬಾಗಳಿರ್ತಾರೆ. ನೋಡಿ ಇದು ಸೆಕ್ಟರ್ ನಂಬರ್ 19ರಿಂದ 20 ಕಡೆ ಏನು ಹೋಗ್ತಾ ಇದ್ದೀವಿ, ಇದು ಸಂಗಮದ ಕಡೆ ಹೋಗ್ತಾ ಇರೋವಂಥದ್ದು. ಇಲ್ಲೆಲ್ಲ ದೊಡ್ಡ ದೊಡ್ಡ ಸಾಧುಗಳದು, ದೊಡ್ಡ ದೊಡ್ಡ ಡೇರಾಗಳಿದೆ. ಪ್ರಸಾದವನ್ನು ಕೂಡ ಕೊಡ್ತಾ ಇದ್ದಾರೆ. ಅಲ್ಲಿ ಪೋಹ ಕೊಡ್ತಾ ಇದ್ರು, ಇಲ್ಲಿ ಉಸ್ಲಿ ಕೊಡ್ತಾ ಇದ್ದಾರೆ. ನಾಳೆ 3ನೇ ತಾರೀಕು ಅಮೃತ ಸ್ನಾನ ಇರೋದ್ರಿಂದ ಜನ ಬರ್ತಾನೆ ಅವ್ರೆ, ಪುರ್ಸೋತಿಲ್ದಂಗೆ ಬರ್ತಾವ್ರೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಇದು ಸೆಕ್ಟರ್ ನಂಬರ್ 19, ಸಂಗಮ್ ಲೋವರ್ ಮಾರ್ಗ್ ಮೋರಿ ಪಂತೂನ್ ಬ್ರಿಡ್ಜ್.
ಪ್ರಾತೀನಾಂ ಇಲ್ಲಿ ಯಾರು ತಾಂತ್ರಿಕ ಯೋಗಿ ಶ್ರೀ ರಮೇಶ್ ಜಿ ಮಹಾರಾಜ್ ಅಂತ ಎಷ್ಟು ಜೋರಾಗಿ ಮಾಡ್ಕೊಂಡಿದ್ದಾರೆ ತಾಂತ್ರಿಕ ವಿದ್ಯೆಗಳು. ನೋಡಿ ಅಷ್ಟು ದೂರ ಬಂದಿದ್ದೀವಿ. ಇದೆಲ್ಲ ಸೆಕ್ಟರ್ ನಂಬರ್ 19ನೇ ಹರ್ಷವರ್ಧನ್ ಮಾರ್ಗ ಅಂತ ಹೇಳಿದ್ರೆ ಈ ಕಡೆ ಹೋಗುವಂಥದ್ದು. ಈ ರೈಲ್ವೆ ಬ್ರಿಡ್ಜ್ ಇದೆ ಈ ಕಡೆ. ಸಂಗಮ್ ಘಾಟ್ ನಂಬರ್ 35. ಅವ್ರವ್ರ ಶಕ್ತಿ ಅನುಸಾರ ಒಂದೊಂದು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಷ್ಟು ಜನ ಸ್ವಾಮೀಜಿಗಳು. ಸುಮಾರು 1 ಕಿಲೋಮೀಟರ್ ಬಂದಿದ್ದೀನಿ. ಇದೆಲ್ಲ ಸೆಕ್ಟರ್ ನಂಬರ್ 19. ಆ ಮ್ಯಾಪಲ್ಲಿ ನೋಡಿದ್ರೆ ಇಷ್ಟೇ ಕಾಣಿಸುತ್ತೆ. ಇದು ಶಂಕರಾಚಾರ್ಯ ಮಾರ್ಗ. ಇದು ಸೆಕ್ಟರ್ ನಂಬರ್ 19. ನಾನು ಬಂದಿದ್ದೀನಿ ಈಗ ತ್ರಿವೇಣಿ ಸಂಗಮ್ಗೆ. ನಾಳೆ ಜನ ನೋಡಿ, ಕ್ರೌಡು ಬರ್ತಾ ಇರ್ತಕ್ಕಂಥ ಕ್ರೌಡು. ಬೆಳಗ್ಗೆ ಇದರಲ್ಲಿ 25 ಭಾಗ ಇತ್ತು. ಇನ್ನು ಸಂಜೆಗೆ ಎಷ್ಟು ಕ್ರೌಡ್ ಆಗ್ತಾರೋ. ಸ್ನೇಹಿತರೆ, ಟೈಮ್ ಇನ್ನು 10 ಗಂಟೆನೂ ಆಗಿಲ್ಲ. ನಾಳೆ ಶಾಹಿ ಸ್ನಾನ ಇದೆ, ಅಮೃತ ಸ್ನಾನ ಇದೆ, 3ನೇ ತಾರೀಕು ಫೆಬ್ರವರಿ. ಜನ ಬರ್ತಾ ಇರೋದು ನೋಡಿ. ಆ ಬ್ರಿಡ್ಜ್ ಪೂರ್ತಿ ಬರುವಂಥ ಬ್ರಿಡ್ಜ್ ಅದು, ಟೆಂಪ್ರರಿ ಬ್ರಿಡ್ಜ್ ಅದು. ಆ್ಯಕ್ಚುಲಿ ಆ ಥರದ್ದು 22 ಬ್ರಿಡ್ಜ್ ಮಾಡಿರೋವಂಥದ್ದು. ಜನ ಬರ್ತಾ ಇರೋದು ನೋಡಿ. ಇನ್ನು ಸಾಯಂಕಾಲ ತೋರಿಸ್ತೀನಿ ರೀ. ಸೆಕ್ಟರ್ 19ರಲ್ಲಿ ಈ ಭಾಗದಲ್ಲಿ ಇರೋರೆಲ್ಲಾನು ನಾಗಾ ಸಾಧುಗಳೇ. ನೋಡಿ ಇಲ್ಲೊಬ್ರು. ಸಮುದ್ರ ಹೋಗ್ತಾ ಇದ್ದಾರೆ ಜನ. ನನ್ನ ಪ್ರಕಾರ ಒಂದು 20% ಕ್ರೌಡ್ ಇರಬೇಕು. ಸಂಜೆಗೆಲ್ಲ ಬರ್ತಾರೆ ಕ್ರೌಡು ನಾಳೆಗೆ. ಧೂಳು ಎಷ್ಟಿದೆ ಅಂತ ಹೇಳಿದ್ರೆ ಧೂಳುಮಯ. ಇದಕ್ಕೇನಂತಾರೆ ಹೇಳಿದಕ್ಕೆ? ಅಶ್ವದಳ. ಅಶ್ವದಳ. मेला क्षेत्र में स्नानार्थी श्रद्धालुओं को लागू किया जाने वाला है। अत्यधिक भीड़ होने के कारण
ಸ್ನೇಹಿತರೆ, ಇಲ್ಲಿ ವ್ಯವಸ್ಥೆಗಳೆಲ್ಲ ಬಹಳ ಸಖತ್ತಾಗಿದೆ. ಎಲ್ಲದಕ್ಕಿಂತ ಡಿಸಡ್ವಾಂಟೇಜ್ ಅಂತ ಹೇಳಿದ್ರೆ ಧೂಳು. ನಿಮಗೆ ತುಂಬ ಕಡೆ ಈ ಫುಡ್ಸನ್ನು ಕೊಡುವಂಥವ್ರು ತುಂಬ ಜನ ಇದ್ದಾರೆ. ಲಂಗರ್ ಥರ ಮಾಡ್ತಾ ಇರ್ತಾರೆ, ಹಣ್ಣುಗಳನ್ನ ಕೊಡ್ತಾ ಇರ್ತಾರೆ. ಹಣ್ಣುಗಳಾದ್ರೆ ಇಸ್ಕೊಬೋದು, ಈ ಜಿಲೇಬಿ ಅದು ಇದು ಅವ್ರು ಏನೋ ಅವ್ರು ಪ್ರಸಾದವನ್ನು ಕೊಡ್ತಾ ಇರ್ತಾರೆ. ಆ ಧೂಳಿಂದ ಪ್ರಸಾದವನ್ನು ತಿನ್ನೋದು ಅಷ್ಟೇ ಕಷ್ಟ ಆಗತ್ತೆ. ಸಿಕ್ಕಾಪಟ್ಟೆ ಧೂಳು. ನಮ್ಮ ಕಾಲುಗಳು ನೋಡಬೇಕು, ಅರ್ಧ ಗಂಟೆಗೇನೆ ಪೂರ್ತಿ ಎಲ್ಲ ಹೆಂಗಾಗಿದೆ ಅಂಥೇಳಿ. ಸೊ ಹಾಗೆ ಟಾಯ್ಲೆಟ್ಸ್, ಪಾಪ ಲಕ್ಷಾಂತರ ಟಾಯ್ಲೆಟ್ಸನ್ನು ಮಾಡಿದ್ದಾರೆ. ಜನ ಕ್ರೌಡ್ ಯಾವ ರೀತಿ ಇದ್ದಾರೆ ಅಂತ ಹೇಳಿದ್ರೆ, ಫ್ಲಶ್ ಮಾಡಲ್ಲ, ಇಲ್ಲ ನೀರು ಹಾಕಲ್ಲ, ನೀರಿನ ವ್ಯವಸ್ಥೆ ಇದೆ. ಸೊ ಟಾಯ್ಲೆಟ್ಸ್ಗಂತೂ ನಾನು ಆ್ಯಕ್ಚುಲಿ ಒಂದು 2 ದಿವಸ ಇರಬೇಕು ಅಂತ ಬಂದವನು ಒಂದೇ ದಿವಸಕ್ಕೆ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬನ್ನಿ, ಇನ್ನು ಮಧ್ಯದಲ್ಲಿ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾ ಇರ್ತೀನಿ ನಿಮಗೆ. ನೋಡಿ, ಅಲ್ಲಲ್ಲೇ ಕ್ಲೀನಿಂಗು ಕೂಡ ಆಗ್ತಾ ಇರತ್ತೆ. ವೆಹಿಕಲಲ್ಲಿ ಬಂದು ಎಲ್ಲ ಡಂಪ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹಂಗಿದ್ರು ಕೂಡ ಅಷ್ಟೊಂದು ಗಲೀಜು. ಜನ ಎಷ್ಟಿದ್ದಾರೆ ಅಂತ ಹೇಳಿದ್ರೆ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಶಿವ ಅಂತ ಎತ್ಕೊ ಮಣ್ಣ, ನೀನು ತಿಳಿದಿರೋಂಥ ಮಣ್ಣೆ ಸಿಕ್ಲಪ್ಪ ಅಂತ. ನೋಡಿ, ಈ ಥರ ಬೈಕಲ್ಲಿ ಪಿಕಪ್ ಡ್ರಾಪ್ ಮಾಡೋರು ಕೂಡ ಇರ್ತಾರೆ. ಇಬ್ಬಿಬ್ರನ್ನ ಕೂರಿಸ್ಕೊಂಡು ಪಾಯಿಂಟ್ಗಳಿಗೆ ಬಿಡೋದು, ಒಬ್ರಿಗೆ ಇಷ್ಟು ಅಂತ ತಗೊಳ್ಳೋರು. ಈ ಥರ ಬೈಕವ್ರು ತುಂಬ ಜನ ಇದ್ದಾರೆ. ಅದರಲ್ಲೂ ಕೂಡ ಯಾಮಾರ್ಸೋರು ಇರ್ತಾರೆ. ನೋಡಿ, ಇವರೆಲ್ಲ ಬೈಕಲ್ಲೆಲ್ಲ ಡ್ರಾಪ್ ಮಾಡ್ತಾ ಇರೋರೆ. ಇವರೆಲ್ಲ ಬೈಕ್ನವರು ಆ ಕಡೆಯಿಂದ ಸಿಕ್ಕರೆ ಆ ಕಡೆ ಪಿಕಪ್ ಮಾಡ್ಕೊತಾರೆ, ಈ ಕಡೆಯಿಂದ ಸಿಕ್ಕರೆ ಈ ಕಡೆ ಪಿಕಪ್ ಮಾಡ್ಕೊಳ್ತಾರೆ, ಆ ಕಡೆ ಡಂಪ್ ಮಾಡ್ಕೊಳ್ತಾರೆ ಬೈಕ್ಗಳನ್ನ. ನಾನು ನೋಡ್ತಾ ಇದ್ದೀನಿ, ಒಂದು ಅರ್ಧ ಮುಕ್ಕಾಲು ಗಂಟೆಯಿಂದ ನಾನು ಕಾರಲ್ಲಿ ಬಂದಿದ್ದು. ಅದಕ್ಕೆ ಮುಂಚೆಯಿಂದನೂ ಇದೇ ರೀತಿ ಹೋಗ್ತಾ ಇದ್ದಾರೆ. ಈ ಶಾಹಿ ಸ್ನಾನ ಇರೋದಕ್ಕೆ ಬಸ್ಸುಗಳು ಒಳಗೆ ಬಿಡ್ತಾ ಇಲ್ಲ. ಅಲ್ಲೊಂದು ಸರ್ಕಲ್ ಇದೆ, ಆ್ಯಕ್ಚುಲಿ ಏನಿದೆ ಪ್ರಯಾಗ್ರಾಜ್ ಸಂಗಮ ಏನಿದೆ, ಅಲ್ಲಿಂದ ಇವಾಗ ಆ್ಯಕ್ಚುಲಿ ಇವರೊಂದು 2 ಕಿಲೋಮೀಟ್ರ್ ಬಂದಿದ್ದಾರೆ. ಇನ್ನೊಂದು 2-3 ಕಿಲೋಮೀಟ್ರ್ ಹೋಗಿ ಬಸ್ ಹತ್ತಬೇಕು. ರೈಲ್ವೆ ಸ್ಟೇಷನ್ನು ಬಸ್ ಸ್ಟ್ಯಾಂಡ್ ಹೋಗಬೇಕಾದ್ರೆ 100 ಜನ 1000 ಜನ ಹೋಗ್ತಾ ಇದ್ದಾರೆ ಕಂಟಿನ್ಯೂಸ್ ಆಗಿ.